ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಇಂಗ್ಲಿಷ್ ಸಾಹಿತ್ಯ ಚರಿತ್ರೆಯಲ್ಲಿ ಬಹಳನೇ ಪ್ರಸಿದ್ಧಿಯನ್ನು ಪಡೆದ ಫೇಮಸ್ ಕವಿ ಥಾಮಸ್ ಗ್ರೇ ಅವರು ಬರೆದ ಎಲಜಿ ರಿಟನ್ ಇನ್ ಕಂಟ್ರಿ ಚರ್ಚ್ಯಾರ್ಡ್ ಅಥವಾ ಸೆಲೆಕ್ಷನ್ಸ್ ಫ್ರಮ್ ಗ್ರೇಸ್ ಎಲಜಿ ಅನ್ನುವ ಕೃತಿಯ ವಿಶ್ಲೇಷಣೆಯನ್ನು ಮಾಡೋಣ. ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋದಲ್ಲಿ ಈ ಕೃತಿಯ ಕುರಿತಾದ ಕಂಪ್ಲೀಟ್ ಅನಾಲಿಸಿಸ್ ನೋಡೋಣ. ಇದರ ಥೀಮ್ ಏನು, ಮೇನ್ ಐಡಿಯಾ ಏನು ನೋಡೋಣ. ಎಲಜಿ ರಿಟನ್ ಇನ್ ಎ ಕಂಟ್ರಿ ಚರ್ಚ್ಯಾರ್ಡ್ ಅನ್ನೋದು ತುಂಬಾ ಸರಳ ಹಾಗೂ ಸುಂದರವಾದ ಕವಿತೆಯಾಗಿದೆ. ಇದರಲ್ಲಿರುವ ತುಂಬ ಸರಳ ಐಡಿಯಾ ಏನಂದರೆ, ಪ್ರತಿಯೊಬ್ಬ ವ್ಯಕ್ತಿಯು ಒಂದಲ್ಲ ಒಂದು ದಿವಸ ಡೆತ್ ಅಥವಾ ಸಾವನ್ನು ಎದುರು ನೋಡಲೇಬೇಕು. ಒಂದು ಸ್ಮಶಾನದಲ್ಲಿ ಕುಳಿತು ನಮ್ಮ ಕವಿ ಯೋಚನೆ ಮಾಡ್ತಾರೆ, ಈ ಸಾವು ಅನ್ನೋದು ಒಂದು ಯೂನಿವರ್ಸಲ್ ಟ್ರುತ್ ಆಗಿದೆ, ಸಾರ್ವಕಾಲಿಕ ಸತ್ಯವಾಗಿದೆ. ನೀವು ಎಷ್ಟೇ ಹಣವನ್ನು ಸಂಪಾದಿಸಿ, ಎಷ್ಟೇ ಸ್ಥಿತಿವಂತರಾಗಿ ಶ್ರೀಮಂತರಾಗಿರಿ, ಆದರೆ ನಿಮ್ಮ ವಯಸ್ಸು ಹೆಚ್ಚಾಗೋದನ್ನು ತಡೆಯೋದು ಸಾಧ್ಯವೇ ಇಲ್ಲ. ಅಲ್ಲದೆ ಸಾವಿನಿಂದ ಪಾರಾಗುವುದು ಕೂಡ ಸಾಧ್ಯವಿಲ್ಲ. ಕವಿ ಸ್ಮಶಾನದಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾರೆ, ನಾನು ಒಂದು ದಿವಸ ಈ ಸಾವಿನ ಬಾಗಿಲನ್ನು ತಟ್ಟಲೇಬೇಕು ಹಾಗೂ ಈ ಸ್ಮಶಾನದ ಗೋರಿಯ ಕೆಳಗಡೆ ಮಲಗಲೇಬೇಕು. ನಾನು ಮಾತ್ರ ಅಲ್ಲ, ಪ್ರತಿಯೊಬ್ಬರೂ ಈ ಕ್ಷಣವನ್ನು ಎದುರು ನೋಡಲೇಬೇಕು. ಪ್ರತಿಯೊಬ್ಬರಿಗೂ ಸಾವು ಅನ್ನೋದು ಬಂದೇ ಬರುತ್ತೆ, ಯಾರದನ್ನು ತಡೆಯೋದು ಸಾಧ್ಯವಿಲ್ಲ. ಈ ಸಮಯ ಅನ್ನೋದು ಅಷ್ಟೇ ಕಠಿಣವಾಗಿದೆ, ಅದನ್ನು ತಡೆಯೋದು ಯಾರಿಂದಲೂ ಸಾಧ್ಯ ಇಲ್ಲ. ನಾವೀಗ ಆಧುನಿಕ ಮಾನವರು, ನಮ್ಮಲ್ಲಿ ಎಷ್ಟೇ ಶ್ರೀಮಂತಿಕೆ ಇರಲಿ, ಎಷ್ಟೇ ಹಣ ಇರಲಿ ಅಥವಾ ಎಷ್ಟೇ ಬಡತನವಿರಲಿ, ಪ್ರತಿಯೊಬ್ಬರೂ ಆ ಸಾವಿನ ದಿನವನ್ನು ಎದುರು ನೋಡಲೇಬೇಕು, ಸ್ಮಶಾನದಲ್ಲಿ ಮಲಗಲೇಬೇಕು ಅಥವಾ ಚಿತೆಯ ಬೆಂಕಿಯಲ್ಲಿ ಸುಡಲೇಬೇಕು. ಇಲ್ಲಿ ಒಂದು ಸವಾಲನ್ನು ಕವಿ ಇಡ್ತಾರೆ, ಹೀಗೆ ಡೆತ್ ಆದಂತಹ ವ್ಯಕ್ತಿಗಳನ್ನು ಯಾರು ನೆನಪಿಸ್ತಾರೆ, ಕಳೆದು ಹೋದವರ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ, ಗತಿಸಿ ಹೋದಂತಹ ಅಥವಾ ತೀರಿಕೊಂಡಂತಹ ವ್ಯಕ್ತಿಗಳ ಕುರಿತು ಯೋಚನೆ ಮಾಡುವ ಅಗತ್ಯತೆ ಏನಿದೆ, ಯಾವ ಮೌಲ್ಯ ಇದೆ ಅಲ್ಲಿ, ಅವರನ್ನು ನೆನಪಿಸುವ ಅವಶ್ಯಕತೆ ಏನಿದೆ. ಆದರೆ ನಮ್ಮ ಸ್ಪೀಕರ್ ಇಲ್ಲಿ ಹಾಗೆ ಗತಿಸಿ ಹೋದ ವ್ಯಕ್ತಿಗಳ ಕುರಿತು ಯೋಚನೆ ಮಾಡ್ತಾ ಇದ್ದಾರೆ, ಅವರ ನೆನಪನ್ನು ಮರುಕಳಿಸ್ತಾ ಇದ್ದಾರೆ. ಮರಣ ಹೊಂದುವ ಮೊದಲು ವ್ಯಕ್ತಿ ಈ ಪ್ರಪಂಚದಲ್ಲಿ ಒಂದಷ್ಟನ್ನು ಮಾಡಿ ಹೋಗಿರ್ತಾನೆ, ಆದರೆ ಅವನು ಗತಿಸಿದ ತಕ್ಷಣ ಎಲ್ಲರೂ ಅದನ್ನು ಮರೆತು ಬಿಡ್ತಾರೆ. ಈ ಪ್ರಪಂಚದಲ್ಲಿ ಕೆಲವು ಜನರಿಗೆ ನಮ್ಮ ನೆನಪು ಉಳಿತದೆ ಬಿಟ್ಟರೆ, ಒಂದಷ್ಟು ಜನರಿಗೆ ನಮ್ಮ ಅಗಲಿಕೆ ಏನು ಪರಿಣಾಮವನ್ನೇ ಬೀರೋದಿಲ್ಲ. ಒಬ್ಬ ಬಡವ ಮರಣ ಹೊಂದಿದ್ರೆ ಅವನನ್ನು ಕೇಳುವವರೇ ಇರುವುದಿಲ್ಲ, ಅವನ ಸಮಾಧಿ ಕೂಡ ಅವನ ರೀತಿಯಲ್ಲೇ ಇರ್ತದೆ, ಯಾರಿಗೂ ಬೇಡವಾಗಿ ತುಂಬ ಹಾಳಾಗಿ ಇರ್ತದೆ ಅಥವಾ ತುಂಬ ಗಲೀಜಾಗಿರ್ತದೆ. ಆದರೆ ಶ್ರೀಮಂತರು ತಮ್ಮ ಸಮಾಧಿಯಲ್ಲೂ ಕೂಡ ತಮ್ಮ ಶ್ರೀಮಂತಿಕೆಯನ್ನು ತೋರಿಸಿರ್ತಾರೆ. ಅದಕ್ಕೆ ಬೇರೆ ಬೇರೆ ಶಿಲೆಗಳು, ಅಮೃತ ಶಿಲೆ ಇತ್ಯಾದಿಗಳನ್ನು ಉಪಯೋಗಿಸಿ ಅದನ್ನು ತುಂಬ ವೈಭವೋಪೇತವಾಗಿ ಕಟ್ಟಿರ್ತಾರೆ. ಹಾಗೂ ಅದರಲ್ಲಿ ಮರಣ ಹೊಂದಿದ ದಿವಸ, ಮರಣ ಹೊಂದಿದ ವ್ಯಕ್ತಿಯ ಹೆಸರು ಎಲ್ಲವನ್ನು ಬರೆದು ತನ್ನ ಶ್ರೀಮಂತಿಕೆಯನ್ನು ಪ್ರದರ್ಶನಕ್ಕಿಟ್ಟಿರ್ತಾರೆ. ಈಗ ನಮ್ಮ ಸ್ಪೀಕರ್ ಅಥವಾ ಕವಿ ಇದೇ ಗಲೀಜು ವಾತಾವರಣದಲ್ಲಿ ಕುಳಿತುಕೊಂಡು ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಒಂದಷ್ಟು ಬಡ ಜನರ ಸಮಾಧಿಗಳಿದೆ. ಕವಿ ಇಲ್ಲಿ ಕುಳಿತು ಯೋಚನೆ ಮಾಡ್ತಾರೆ, ಈ ಬಡ ಜನರ ಜೀವನ ಹೇಗಿತ್ತು. ಆ ಜನರು ಹೇಗಿರ್ತಾರಂದರೆ, ಬೆಳಗ್ಗೆ ಕೋಳಿಯ ಕೂಗಿನೊಂದಿಗೆ ಎಚ್ಚರಗೊಳ್ತಾರೆ, ದಿನಪೂರ್ತಿ ತನ್ನ ಹೊಲಗಳಲ್ಲಿ ಎತ್ತುಗಳೊಂದಿಗೆ ಕೆಲಸ ಮಾಡ್ತಾ ಇರ್ತಾರೆ. ಈ ಜನರು ತನ್ನ ಜಮೀನ್ದಾರನ ಒಡೆತನದಿಂದಾಗಿ ತುಂಬ ಕಷ್ಟಗಳನ್ನು ಅನುಭವಿಸ್ತಾರೆ. ಜೀವನ ಪೂರ್ತಿ ರೈತರಾಗಿ ದುಡಿಯೋದೇ ಇವರ ಹಣೆ ಬರಹವಾಗಿತ್ತು. ಇಂತಹ ಜನರು ಶ್ರೀಮಂತಿಕೆಯ ವೈಭವದ ಜೀವನವನ್ನು ನೋಡೇ ಇರುವುದಿಲ್ಲ. ಈ ಜನರು ತನ್ನ ಪರಿಶ್ರಮದಿಂದಲೇ ಮರಣ ಹೊಂದುತ್ತಾರೆ. ಇಂತಹ ಜನರಿಗೆ ಸ್ವಂತವಾದ ಹೆಸರೇ ಇರೋದಿಲ್ಲ, ಅನಾಮಿಕರಾಗಿ ಅನಾಮಧೇಯರಾಗಿ ಸತ್ತು ಹೋಗ್ತಾರೆ. ಪ್ರಪಂಚದಲ್ಲಿ ಅಂತಹ ಎಷ್ಟೋ ಜನರಿದ್ದಾರೆ, ಅವರಿಗೆ ಸರಿಯಾದ ಅವಕಾಶಗಳು ಸಿಕ್ಕಿದರೆ ಅವರು ಒಂದಷ್ಟು ದೊಡ್ಡ ಸಾಧನೆಯನ್ನು ಮಾಡಬಹುದು. ಆದರೆ ಅವಕಾಶವೇ ಸಿಗೋದಿಲ್ಲ, ಕಾರಣ ಅವರಲ್ಲಿನ ಬಡತನ. ಅವರ ಪರಿಸ್ಥಿತಿ ಅವರ ಕಡಿವಾಣದೊಳಗೆ, ಅವರ ಕಂಟ್ರೋಲ್ನಲ್ಲಿ ಇರೋದಿಲ್ಲ. ಬೇರೆ ಯಾರೋ ಕೈ ಕೆಳಗೆ ಕೆಲಸದ ಆಳುಗಳಾಗಿ ಅವರು ದುಡಿಬೇಕಾಗ್ತದೆ. ಕವಿ ಇಲ್ಲಿ ನಮ್ಮಂತಹ ಮನುಷ್ಯರಿಗೆ ಹೇಳ್ತಾರೆ, ನೀವು ಯಾವುದಾದ್ರೂ ಹೋಟೆಲಿಗೆ ಹೋದಾಗ ಅಲ್ಲಿರುವ ವೇಟರ್ ತುಂಬ ಬಡವನಾಗಿ ಕಾಣ್ಬೋದು, ಅವನ ಪರಿಸ್ಥಿತಿ ಬಡತನ ಇರ್ಬೋದು, ಹಾಗಂತ ಅವನ ಮೇಲೆ ಕೆಟ್ಟ ಶಬ್ದಗಳನ್ನು, ದಬ್ಬಾಳಿಕೆಯ ಶಬ್ದಗಳನ್ನು ಬಳಸಬೇಡಿ. ಅವರು ನಿಮಗೆ ಸೇವೆ ಮಾಡ್ತಾ ಇದ್ದಾರೆ, ಆ ಸೇವೆಯನ್ನು ಸ್ವೀಕರಿಸಿದ ನೀವು ಅದೇ ರೀತಿ ಅವರಿಗೆ ಗೌರವವನ್ನು ನೀಡಬೇಕು. ಅವರ ಮನೆಯ ಪರಿಸ್ಥಿತಿಗಳು ಅವರನ್ನು ಆ ಸ್ಥಿತಿಯಲ್ಲಿ ನೆಲೆಸಿರ್ತದೆ. ಅವರು ಆ ಸ್ಥಾನದಲ್ಲಿದ್ದ ಕಾರಣ ನೀವು ಅವರಿಗೆ ಆರ್ಡರ್ ಮಾಡುವ ಇನ್ನೊಂದು ಸ್ಥಾನದಲ್ಲಿ ಇರ್ತೀರಿ. ಹಾಗಾಗಿ ಅವರನ್ನು ಗೌರವಿಸುವ, ವೇಟರ್ಗಳನ್ನು ಗೌರವಿಸುವ ಮನಸ್ಥಿತಿ ನಿಮ್ಮಲ್ಲಿರಬೇಕು. ಈ ಜನಗಳಿಗೆ ಯಾವುದೇ ಪವರ್, ಪೊಸಿಷನ್ ಅಥವಾ ಹಣ ಸಿಕ್ಕಿರೋದಿಲ್ಲ. ಸಿಕ್ಕಿರೋದು ಬರೀ ಅಪರಿಚಿತ ಅಥವಾ ಅನಾಮಧೇಯ ಪಟ್ಟ ಮಾತ್ರ. ಈ ಜನಗಳ ಕುರಿತು ಕವಿಗೆ ಕೆಟ್ಟ ಭಾವನೆಗಳಿಲ್ಲ. ಈ ಜನರಿಗೆ ಸರಿಯಾದ ಅವಕಾಶ ದೊರೆಯದೇ ಇದ್ದದ್ದೇ ನಮ್ಮ ಈ ಸಮಾಜದ ದೌರ್ಭಾಗ್ಯ. ಈ ಜನಗಳ ಜನ್ಮ ಕೂಡ ಒಂದು ಶ್ರೀಮಂತ ಮನೆಯಲ್ಲಿ ಆಗಿದ್ದರೆ ಇವರು ಎಲ್ಲ ಗೌರವವನ್ನು ಪಡೆಯುತ್ತಿದ್ದರು. ಈ ಸಮಾಜ ಅವರನ್ನು ಗೌರವಯುತವಾಗಿ ನಡೆಸುತ್ತಿತ್ತು. ಅವರು ತನ್ನ ಪ್ರತಿಭೆಯನ್ನು ಪ್ರದರ್ಶಿಸಬಹುದಾಗಿತ್ತು.
ಅವರ ಬಳಿ ವೈಭವದ ಬೆಲೆ ಬಾಳುವ ವಸ್ತುಗಳಿಲ್ಲ. ಇವರು ಪ್ರಪಂಚದ ಎದುರು ಬಂದಿರೋದಿಲ್ಲ. ಯಾವುದೇ ಹೆಸರಿಲ್ಲದೆ ಗುಹೆಗಳಲ್ಲಿ ತನ್ನ ಬದುಕು ಕಳೆದವರು ಇವರು. ಮರಳುಗಾಡಿನಲ್ಲಿ ಅರಳುವ ಪರಿಮಳದ ಪುಷ್ಪದಂತೆ ಈ ಜನರು. ಮರಳುಗಾಡಿನ ಬಿಸಿಯ ಶಾಖಕ್ಕೆ ಈ ಪರಿಮಳದ ಪುಷ್ಪಗಳ ಪರಿಮಳ ನಾಶವಾಗುತ್ತದೆ. ಜಗತ್ತಿನ ಗಮನಕ್ಕೆ ಬರದಂತೆ ಅಂತಹ ಒಂದಷ್ಟು ಘಟನೆಗಳು ನಡೆದು ಹೋಗುತ್ತದೆ. ನಮ್ಮ ದೃಷ್ಟಿಯಲ್ಲಿ ಹಳ್ಳಿಯಲ್ಲಿ ಯಾವುದೇ ಪ್ರತಿಭೆ ಅರಳುವುದು ಸಾಧ್ಯವಿಲ್ಲ. ಈ ಸ್ಮಶಾನದಲ್ಲಿ ಹೂಳಲ್ಪಟ್ಟ ಯಾವುದೇ ವ್ಯಕ್ತಿ ಒಬ್ಬ ಮಿಲ್ಟನ್ನಂತೆ ಶ್ರೇಷ್ಠ ಕವಿಯಾಗಬಲ್ಲ. ಆದರೆ ಇಂತಹ ಜನಗಳಿಗೆ ಕವಿತೆ ಬರೆಯುವ ಅವಕಾಶವೇ ಸಿಗಲಿಲ್ಲ. ಈ ಜನಗಳಿಗೆ ತನ್ನ ಸುತ್ತಮುತ್ತಲಿನ ಸಂಭ್ರಮವನ್ನು ಸೆಲೆಬ್ರೇಟ್ ಮಾಡೋದು ಗೊತ್ತಿಲ್ಲ. ಯಾಕಂದರೆ ಓದು ಬರಹ ಕಲಿತಿಲ್ಲ. ಇವರು ಜಮೀನ್ದಾರರ ಮೋಸಕ್ಕೆ ಬಲಿಯಾದವರು. ಈ ಜನಗಳ ಚಿಂತೆ ಒಂದೇ, ಒಂದು ಫಸಲು ಯಾವಾಗ ಬೆಳೆಸೋದು, ಆ ಬೆಳೆದಂತಹ ಫಸಲನ್ನು ಯಾವಾಗ ಕಟಾವು ಮಾಡೋದು, ಹಾಗೆ ಇನ್ನೊಂದು ಫಸಲು ಬೆಳೆಸೋದು, ಅದನ್ನು ಕಟಾವು ಮಾಡೋದು, ಈ ಬಾರಿ ಮಳೆಯಾಗದಿದ್ದರೆ ಏನು ಮಾಡುವುದು, ಇತ್ಯಾದಿ ಇತ್ಯಾದಿ. ಈ ಜನಗಳು ಚಿಕ್ಕ ಚಿಕ್ಕ ವಿಷಯಗಳಲ್ಲೇ ತನ್ನ ಸಂತೋಷವನ್ನು ಕಾಣುತ್ತಾರೆ. ಹಾಗಾಗಿ ಕವಿ ಈ ಜನಗಳ ಅನಾಮಧೇಯತೆಯ ಅಥವಾ ಅಪರಿಚಿತತೆಯ ಕುರಿತು ಸಂಭ್ರಮಿಸುತ್ತಾರೆ. ಏಕೆಂದರೆ ಇವರಿಗೆ ಫೇಮ್ನ ಚಟವಿಲ್ಲ. ಶಾಂತಿಯಿಂದ ಬದುಕಿ ಶಾಂತಿಯಿಂದ ತನ್ನ ಕೊನೆಯನ್ನು ಕಾಣುತ್ತಾರೆ. ಈ ಕವಿತೆ ಇಷ್ಟೊಂದು ಪ್ರಸಿದ್ಧಿಯನ್ನು ಯಾಕೆ ಪಡೆಯಿತು? ಈ ಕವಿತೆ ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್ ನೋಡುವುದಾದರೆ ಆ ಸಮಯದಲ್ಲಿ ಹಳ್ಳಿಗಳಲ್ಲಿ ಇಂಟರ್ನೆಟ್ ಇರಲಿಲ್ಲ. ಇಷ್ಟೊಂದು ಅವಕಾಶಗಳ ಸಾಧ್ಯತೆಗಳು ಕಡಿಮೆ ಇತ್ತು. ಆದರೆ ನಮ್ಮ ಕವಿ ಥಾಮಸ್ ಗ್ರೇಯ ಕಾಲದಲ್ಲಿ ಎಲ್ಲರಿಗೂ ಪುಸ್ತಕ ಸಿಗುತ್ತಿತ್ತು. ಆದರೆ ಕೆಲವೊಬ್ಬರಿಗೆ ಅದು ಸಾಧ್ಯವಾಗಿರಲಿಲ್ಲ. ಹಾಗಾಗಿ ಜ್ಞಾನ ಎಲ್ಲ ಕಡೆ ಪಸರಿಸಿರಲಿಲ್ಲ. ಅವರ ಪ್ರತಿಭೆಗೂ ಅವಕಾಶವೂ ಇರಲಿಲ್ಲ. ಈ ವಿಷಯಗಳನ್ನೆಲ್ಲ ಥಾಮಸ್ ಗ್ರೇ ತನ್ನ ಕಣ್ಣಿಂದಲೇ ಗಮನಿಸಿದ್ದ ಕಾರಣ ಅದನ್ನೇ ತನ್ನ ಕವಿತೆಯಲ್ಲಿ ಉಲ್ಲೇಖಿಸಿದ್ದಾರೆ. ಥಾಮಸ್ ಗ್ರೇ ಈ ಕವಿತೆ ಬರೆಯಲು ಮುಖ್ಯವಾದ ಪ್ರೇರಣೆ ಅವರ ಸ್ನೇಹಿತನ ಮರಣ. ಅಂತಹ ದುಃಖಕರ ಸನ್ನಿವೇಶದಲ್ಲಿ ಕವಿ ಸಾವು ಮತ್ತು ಅದರ ಸುತ್ತಲಿನ ಘಟನೆಗಳ ಕುರಿತಾಗಿ ಬರೆದಿದ್ದಾರೆ. ಪ್ರತಿಯೊಬ್ಬರೂ ಈ ಕವಿತೆಯಲ್ಲಿನ ಸಾಲುಗಳಿಗೆ ಕನೆಕ್ಟ್ ಆಗ್ತಾರೆ. ಹಾಗಾಗಿ ಕವಿತೆ ಬಹಳ ಪ್ರಸಿದ್ಧಿಯನ್ನು ಪಡೆಯಿತು. ಆ ಸಮಯದಲ್ಲಿ ಈ ವಿಷಯ ಹೊಸದಾಗಿತ್ತು. ಜನರ ಗಮನ ತುಂಬಾ ಸೆಳೆಯಿತು. ಆಗಸ್ಟನ್ ಏಜಿನಲ್ಲಿ ಇಂತಹ ಕವಿತೆಗಳನ್ನು ಕಾಣಬಹುದು. ಇಲ್ಲಿಗೆ ಈ ಕವಿತೆಯ ಕನ್ನಡ ವಿವರಣೆಯನ್ನು ಮುಗಿಸ್ತೇನೆ. ಈ ವಿವರಣೆ ನಿಮಗೆ ತುಂಬ ಯೂಸ್ಫುಲ್ ಅನಿಸಿರಬಹುದು. ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.